ರಕ್ಷಿತ್ ಅವ್ರಿಗೆ ಕಾವ್ಯ ಮತ್ತು ಸ್ಪಂದನ ಅವ್ರ ಮೇಲೆ ಜಲಸ್ ಇದೆಯಾ, ಗಿಲ್ಲಿ ಅವ್ರ ಜೊತೆಗೆ ಫ್ರೆಂಡು ಅಂತ ಧ್ರುವಂತ ಸ್ಟೇಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಅದು ಗೊತ್ತಿಲ್ಲ, ಬಟ್ ನಂಗೆ ಅಫ್ಕೋರ್ಸ್ ಗಿಲ್ಲಿ ಜೊತೆಗೆ ಅವಳು ಕ್ಲೋಸ್ ಆಗಿರೋ ಕಾರಣಕ್ಕೆ ಒಂದು ಸಣ್ಣ ಪಾಸಿಟಿವ್ನೆಸ್ ಅಂತೂ ಖಂಡಿತ ಇರ್ಬೋದು ಅಂತ ನಂಗೆ ಅನ್ಸುತ್ತೆ. ಅದರಿಂದ ಆಚೆಗೆ ಅವಳಿಗೆಲ್ಲ ಒಂದ್ ಕಡೆ ಅದೇ ಅಂದ್ರೆ ಗಿಲ್ಲಿಯಿಂದ ಅವ್ರಿಗೆ ಅಟೆನ್ಷನ್ ಸಿಗ್ತಿದೆ ಅನ್ನೋ ಭಾವನೆ ಇರ್ಬೋದು ಅಂತ. ಸೊ ಆ ಕಾರಣಕ್ಕೆ ಅವಳು ಆ ರೀತಿ ಇರ್ಬೋದು. ಓಕೆ, ಇನ್ನೊಂದು ಆಕ್ಚುಲಿ ಲೈಟರ್ ನೋಟ್ ಅಲ್ಲಿ ಕೇಳೋದಾದ್ರೆ, ನೀವು ಅಂದ್ರೆ ಗಿಲ್ಲಿ ಅವ್ರೇನೋ ಏಜ್ ಬಗ್ಗೆ ಎಲ್ಲ ಮಾತಾಡಿದ್ರು, ಸ್ವಲ್ಪ ವಯಸ್ಸಾಗಿದೆ ಅಂತೆಲ್ಲ ಹೇಳಿದ್ರು ಅನ್ನೋದಕ್ಕೆ ನೀವು ಆಕ್ಚುಲಿ ಸ್ವಲ್ಪ ಅದಕ್ಕೆ ಫ್ಯೂರಿಯಸ್ ಆದ್ರಿ. ಅಂದ್ರೆ ಜನಗಳಿಗೆ ಹಿಂಗ ಅನಿಸ್ತು ಹೊರಗಡೆ ಅಂತಂದ್ರೆ, ಅವ್ರ ಏಜ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತಲ್ವಾ, ಮತ್ತೆ ಯಾಕೆ ಮನೆಯವ್ರಿಗೂ ಗೊತ್ತಿರುತ್ತೆ, ಮತ್ತೆ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಅದಕ್ಕಿಂತ ಮುಂಚೆ ಒಂದಷ್ಟು ಘಟನೆ ನಡೆದಿದೆ. ರಘು ಸರ್ಗೂ ಅವನು ಅದೇ ಹೇಳೋಣಂತೆ, ರಘು ಸರ್ಗೆ ಅಶ್ವಿನಿ ಮ್ಯಾಮ್ಗೆ ವೃದ್ಧರ ಇದು ಅಂತ ಪದೇ ಪದೇ ಹೇಳೋಣಂತೆ. ಸೊ ಅದು ನಾನು ಇದ್ದಾಗಿತ್ತು. ಈಗ ಅದಕ್ಕಿಂತ ಮುಂಚೆ ಏನಾಗಿತ್ತು, ನಾನು ಅಶ್ವಿನಿ ಅವರು ರಘು ಸರ್ ಎಲ್ಲ ಕುತ್ಕೊಂಡು ಏನೋ ಮಾತಾಡ್ತಿರ್ಬೇಕಾದ್ರೆ ವೃದ್ಧಾಶ್ರಮ ಅಂತೇನೋ ಒಂದು ಕಮೆಂಟ್ ಮಾಡಿದ್ದ. ಸೊ ಅದು ಪದೇ ಪದೇ ಹೇಳೋ ಅವಶ್ಯಕತೆ ನಮ್ಗಿಲ್ಲ ಅಂತ. ಅದು ನನ್ನ ಸ್ಟ್ಯಾಂಡ್, ನಾನು ಅದನ್ನೇ ಹೇಳ್ತೀನಿ. ಗಿಲ್ಲಿ ಕಾಮಿಡಿ ನಿಮ್ಗೆ ಇಷ್ಟ ಆಗದೆ ಇದ್ದಾಗ ಅಲ್ಲೇ ಸ್ಟಾಪ್ ಮಾಡಿ. ಅದೇನೋ ಪರ್ಸನಲ್. ಇವತ್ತು ನಾನು ವಯಸ್ಸಿನ ಬಗ್ಗೆ ಮಾತಾಡ್ತಾನೆ, ವೃದ್ಧರ ಬಗ್ಗೆ ಮಾತಾಡ್ತಾನೆ, ನಾಳೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ. ಆವಾಗ ನಾನು ಸ್ಟಾಪ್ ಮಾಡಿದಾಗ, ನೀನ್ ಅವತ್ತೆಲ್ಲ ಮಾತಾಡಿದಾಗ ಸುಮ್ಮನಿದ್ದೆ, ಈಗ ಯಾಕೆ ಸ್ಟಾಪ್ ಮಾಡ್ತಿಲ್ಲ, ಈಗ ಯಾಕೆ ಸ್ಟಾಪ್ ಮಾಡ್ತಿದ್ಯಾ ಅಂತ ಬರುತ್ತೆ. ಫಸ್ಟ್ ಸ್ಟೆಪ್ ಅಲ್ಲೇ ಸ್ಟಾಪ್ ಮಾಡೋಣ. ನಂಗೆ ಇಷ್ಟ ಇಲ್ಲ, ಹೌದು ನಂಗೆ ಇಷ್ಟ ಅಲ್ಲ, ಬಿಕಾಸ್ ನನ್ನ ಮನೆಯವ್ರು ನೋಡ್ತಿರ್ತಾರೆ. ಸೊ ನಾನು ಈಗ ತಾನೇ ಮದುವೆಯಾಗಿ ಬಂದಿದ್ದೀನಿ, ನೀನು ನನ್ನ ಏಜ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ನಿಂಗೆ ಯಾವ ರೈಟ್ಸ್ ಇಲ್ಲ, ಅದು ನನ್ನ ತೀರಾ ಪರ್ಸನಲ್. ಸೊ ಅದು ನಂಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಆ ಲೈನ್ನ ಕ್ರಾಸ್ ಮಾಡಬೇಡ. ಅದ್ ಬಿಟ್ಟು ನೀನು ಬೇರೆ ಕಾಮಿಡಿ ಮಾಡ್ತೀಯ. ಈಗ ನನ್ನ ಸಾಂಸಾರಿಕ ಜೀವನದ ಬಗ್ಗೆನೂ ಒಂದು ಕಮೆಂಟ್ ಮಾಡಿದೆ, ನಾನು ಟೆಲಿಕಾಸ್ಟ್ ಆಗಿಲ್ಲ. ನಾನು ನೇರವಾಗಿ ಹೇಳಿದ್ ನಂಗೆ ಇಷ್ಟ ಇಲ್ಲ, ಇದ್ರ ಬಗ್ಗೆ ಮಾತಾಡಬೇಡಾಗಿಲ್ಲಿ. ಅದು ನನ್ನ ಪರ್ಸನಲ್ ಚಾಯ್ಸು. ನಾನು ಮದುವೆ ಆಗ್ತೀನ, ನಾನು ಮುಂದೆ ನನ್ನ ಮದುವೆ ಆದ ನಂತರ ನನ್ನ ಫ್ಯಾಮಿಲಿ ಪ್ಲಾನಿಂಗ್ ಏನು ಅನ್ನೋದನ್ನ ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅದ್ರ ಬಗ್ಗೆ ಜೋಕ್ ಮಾಡಕ್ ನಿಂಗೂ ಅವಕಾಶ ಕೊಡಲ್ಲ, ಮಾಡಬೇಡ. ಅಲ್ಲಿ ಕ್ಲೋಸ್ ಆಯ್ತು. ಸೊ ಸೇಮ್ ಏಜು, ನನ್ನ ಪ್ರೊಫೆಷನ್, ಎನಿಥಿಂಗ್ ಇನ್ಕ್ಲೂಡಿಂಗ್ ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡಿದಾಗಲೂ ನಾನು ಸ್ಟಾಪ್ ಮಾಡಿದ್ದೀನಿ. ಅದು ನಿಂಗೆ ಜೋಕ್ ಮಾಡೋ ವಿಷಯ ಅಲ್ಲ. ಸೇಮ್ ವೇ ರಘುಸರು ಮಾಡ್ತಾ ಇದ್ದಾರೆ, ಅವ್ರ ಪ್ರೊಫೆಷನ್ಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಷ್ಟ ಇಲ್ಲದೆ ಇರೋದನ್ನ ಜೋಕ್ ಮಾಡುವಾಗ ತಮಾಷೆಗೆ ಅಲ್ಲೇ ಸ್ಟಾಪ್ ಮಾಡಿದ್ರೆ, ನಾಳೆ ಅದು ಇರಿಟೇಟ್ ಆಗ್ತಿತ್ತೆ ಅವ್ನ ಕಾಮಿಡಿ ಅಂತ ನಾವು ಹೊರಗಡೆ ಬಂದು ಕಂಪ್ಲೇಂಟ್ ಮಾಡೋದು ತಪ್ಪತ್ತಲ್ಲ. ಸೊ ಹಂಗಾಗಿ ಅದು ನಮ್ಮ ಏಜ್ ಗೊತ್ತಿದ್ಯಾ ಅದೆಲ್ಲ ಮ್ಯಾಟ್ರು. ಅದು ನನ್ನ ಖಾಸಗಿ ಸಂಗತಿಗಳು. ಒಂದಷ್ಟು ಲೈನ್ಸ್ಗಳಿರುತ್ತೆ, ನಾವು ಹಾಕೋ ಬಟ್ಟೆ, ನಾವು ಮಾಡೋ ಕೆಲಸ, ನಾವು ಆಡೋ ಮಾತು, ನಾವು ನಂಬೋ ದೇವರು, ಸೊ ನಮ್ಮ ವಯಸ್ಸು, ನಮ್ಮ ಸಂಸಾರಿಕ ಜೀವನ, ಇದೆಲ್ಲ ಯಾರಿಗೂ ಕಾಮಿಡಿ ಮಾಡೋ ವಸ್ತು ಅಲ್ಲ. ಸೊ ಅದಕ್ಕೆ ನಾನು ಈಗ ನನಗೂ ತುಂಬಾ ಜನ ಹೇಳಿದ್ರೆ, ನನಗಿಂತ ವಯಸ್ಸಲ್ಲಿ ತುಂಬಾ ದೊಡ್ಡವರ ನನ್ನ ಅಕ್ಕ ಅಂತ ಕರಿತಾರೆ, ಇನ್ಕ್ಲೂಡಿಂಗ್ ಸುದೀಪ್ ಸರ್ ನಂಗೆ ಅಕ್ಕ ಅಂತ ಕರೀತಾರೆ. ಹಂಗಂದ ತಕ್ಷಣ ಅದು ವಯಸ್ಸಿನ ಕಾರಣ ಕರೀತಾರೆ ಅಂತ ಅಲ್ಲ. ಆ ಗೌರವ ನಾನು ಉಳಿಸ್ಕೊಂಡಿದ್ದೀನಿ, ಆ ಕೆಲಸ ನಾನು ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಅದನ್ನ ಯಾರಿಗೂ ಕಾಮಿಡಿ ವಸ್ತು ಆಗಕ್ಕೆ ನಾನು ಬಿಡಲ್ಲ. ಇವತ್ತಿಗೆ ನಾನು ಈ ಸಣ್ಣ ವಿಷಯಕ್ಕೆ ನಾನು ಅವಕಾಶ ಕೊಟ್ಟ, ನಾಳೆ ಇನ್ನೊಂದಷ್ಟು ತೀರಾ ಪರ್ಸನಲ್ ಹೋಗ್ತಾನೆ, ಅದು ಬೇಡ ಅನ್ನೋದಷ್ಟೇ ನಂದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.